ನಾವು ಇವತ್ತಿನ ವಿಡಿಯೋದಲ್ಲಿ ಜಾನ್ ಗ್ಲಾಸ್ವರ್ತಿ ಅವರು ಬರೆದಿರುವಂತಹ ಕ್ವಾಲಿಟಿ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ. ಜಾನ್ ಗ್ಲಾಸ್ವರ್ತಿ ಅವರು ಇಂಗ್ಲೀಷ್ ನಾವೆಲಿಸ್ಟ್, ಪ್ಲೇ ರೈಟ್ ಮತ್ತು ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಅವರು ಬೆಸ್ಟ್ ನೋನ್ ಅಂತ ಹೇಳಿದರೆ ಒಂದು ನಾವೆಲ್ ಸೀರೀಸ್ ಬರೆದಿದ್ದಾರೆ. ಯಾವುದು ಅಂತ ಹೇಳಿದರೆ ದ ಫೋರ್ಸೈಟ್ ಸಾಗಾ ಅನ್ನೋದು. ಇವರಿಗೆ 1932 ಅಲ್ಲಿ ನೊಬೆಲ್ ಪ್ರೈಸ್ ಸಿಗುತ್ತೆ ಲಿಟ್ರೇಚರಲ್ಲಿ. ಮತ್ತು ಇವ್ರ ವರ್ಕಲ್ಲಿ ತುಂಬ ಫೇಮಸ್ ಅಂತ ಹೇಳಿದರೆ ಥೀಮ್ಸ್ ನೋಡಿದರೆ ನಾವು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಹೇಳ್ತಾರೆ, ಜಸ್ಟಿಸ್ ಬಗ್ಗೆ ಹೇಳ್ತಾರೆ, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಅಲ್ಲಿ ಆ ವರ್ಕಲ್ಲಿ ಅವರು ಹೇಳ್ತಾರೆ. ಮತ್ತು ಇವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಲಾನ ಸ್ಟಡಿ ಮಾಡಿರ್ತಾರೆ. ಲೇಟರ್ ಅವರು ಏನು ರೈಟಿಂಗ್ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಹೇಳ್ದಂಗೆ ಅವರು ಫಸ್ಟ್ ನಾವೆಲ್ ಸೀರೀಸ್ ಏನು ಇರುತ್ತೆ, ಫೋರ್ಸೈಟ್ ಸಾಗಾ ಇರುತ್ತೆ. ನೆಕ್ಸ್ಟ್ ಅದೊಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅವರಿಗೆ ಕೊಡುತ್ತೆ. ನೆಕ್ಸ್ಟು ಅವರು ಸೋಷಿಯಲ್ ರಿಫಾರ್ಮ್ಸಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ. ಮತ್ತು ಅವ್ರ ರೈಟಿಂಗ್ಸಲ್ಲಿ ಹೈಲೈಟ್ ಮಾಡ್ತಾರೆ. ಅವರು ಇನ್ಇಕ್ವಾಲಿಟಿ, ಜಸ್ಟಿಸ್, ಸ್ಟ್ರಗಲ್ ಆಫ್ ಆರ್ಡಿನರಿ ಪೀಪಲ್, ಏನು ಸ್ಟ್ರಗಲ್ ಇರುತ್ತೆ, ಸಾಮಾನ್ಯ ಜನರ ಸ್ಟ್ರಗಲ್ ಇರುತ್ತೆ, ಅದು ತುಂಬ ಚೆನ್ನಾಗಿ ಅವರು ಅವ್ರ ವರ್ಕ್ಸಲ್ಲಿ ನಮಗೆ ಹೇಳ್ತಾರೆ. ಮತ್ತು ಏನಿದು ಸ್ಟೋರಿ ಇದೆ ಕ್ವಾಲಿಟಿ ಅನ್ನೋದು ಒಂದು ಫೇಮಸ್ ಕ್ಲಾಸಿಕ್ ಸ್ಟೋರಿ ಅಂತ ಹೇಳ್ಬೋದು. ಅದರಲ್ಲಿ ಅವರು ತುಂಬ ಚೆನ್ನಾಗಿ ಹಾನೆಸ್ಟಿ, ಪ್ರಾಮಾಣಿಕತೆ, ಡೆಡಿಕೇಶನ್ ಆ್ಯಂಡ್ ಕ್ರಾಫ್ಟ್ಮ್ಯಾನ್ಶಿಪ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಈ ಸ್ಟೋರಿನಲ್ಲಿ ಹೇಳಿದ್ದಾರೆ. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಇಲ್ಲಿ ಮಿಸ್ಟರ್ ಗೆಸ್ಲರ್ ಅಂತ ಇರ್ತಾರೆ. ಇವರು ತುಂಬ ಹಾರ್ಡ್ ವರ್ಕಿಂಗ್ ಜರ್ಮನ್ ಬೂಟ್ ಮೇಕರ್ ಆಗಿರ್ತಾರೆ. ಅವರು ಕಂಪ್ಲೀಟ್ಲಿ ಡಿವೋಟೆಡ್ ಆಗಿರುತ್ತೆ. ಅವರು ಮೇನ್ಲಿ ಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡ್ತಾರೆ. ಮತ್ತು ಅವರು ಎಲ್ಡರ್ ಬ್ರದರ್ ಇರ್ತಾರೆ. ಸೊ ಮಿಸ್ಟರ್ ಗ್ಯಾಸ್ಲೆಸ್ ಬ್ರದರ್ ಆಗಿರುತ್ತೆ, ಅವರು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ. ಸೊ ಅವರು ಈಕ್ವಲಿ ಕಮಿಟೆಡ್ ಆಗಿರ್ತಾರೆ. ಅವರು ಒಂದು ಪರ್ಫೆಕ್ಟ್ ಬೂಟ್ಸನ್ನು ತಯಾರಿ ಮಾಡಬೇಕು ಮತ್ತು ಅದ್ರ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂತಹ ಇವ್ರದ್ದು ಇಬ್ಬರದು ಇಂಟೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ನರೇಟರ್ ಇರ್ತಾರೆ. ಸೊ ಇಲ್ಲಿ ಈ ನರೇಟರ್ ನಮಗೆ ಈ ಇಬ್ಬರು ಗ್ಯಾಸ್ಲರ್ ಬ್ರದರ್ಸ್ ಬಗ್ಗೆ ನಮಗೆ ಇಲ್ಲಿ ಹೇಳ್ತಾರೆ ಸ್ಟೋರಿಯಲ್ಲಿ. ಸೊ ಇವರು ಲಾಯಲ್ ಕಸ್ಟಮರ್ ಆಗಿರ್ತಾರೆ ಇವರಿಗೆ. ಆ್ಯಂಡ್ ತುಂಬ ಅಡ್ಮೈರ್ ಮಾಡ್ತಾರೆ ಮಿಸ್ಟರ್ ಗ್ಯಾಸ್ಲರ್ಸ್ ಸ್ಕಿಲ್ ಆಫ್ ಮೇಕಿಂಗ್ ಶೂಸ್. ಅವರು ಏನು ಬೂಟ್ಸನ್ನು ತಯಾರಿ ಮಾಡುವಂತಹ ಸ್ಕಿಲ್ ಏನಿದೆ, ಕೌಶಲ್ಯತೆ ಇದೆ, ಅದ್ರ ಬಗ್ಗೆ ತುಂಬ ಅಡ್ಮೈರ್ ಮಾಡ್ತಾರೆ. ಮತ್ತು ಅವರ ಹಾನೆಸ್ಟಿ ಮತ್ತು ಡೆಡಿಕೇಶನ್ನ ತುಂಬ ಇವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಈ ಸ್ಟೋರಿಯಲ್ಲಿ. ಬನ್ನಿ ಹಾಗಾದರೆ ಸ್ಟೋರಿನ ಡಿಸ್ಕಸ್ ಮಾಡೋಣ. ಸೊ ಸ್ಟೋರಿ ಬಿಗಿನಿಂಗಲ್ಲಿ ನರೇಟರ್ ನಮಗೆ ಗೆಸ್ಲರ್ಸ್ ಏನು ಬ್ರದರ್ಸ್ ಇದ್ದಾರೆ ಅವ್ರ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಸೊ ನರೇಟರ್ ಮಿಸ್ಟರ್ ಗೆಸ್ಲರ್ ಏನಿರ್ತಾರೆ ಅವ್ರಿಗೆ ಚೈಲ್ಡ್ಹುಡ್ಡಿಂದ ತುಂಬ ಪರಿಚಯ ಇರ್ತಾರೆ. ಯಾಕೆ ಅಂದರೆ ಆ್ಯಂಡ್ ಅವ್ರ ಎಲ್ಡರ್ ಬ್ರದರ್ಸ್ ಏನಿರ್ತಾರೆ ಅವರು ಅವ್ರ ಫಾದರಿಗೋಸ್ಕರ ಶೂಸ್ ಅಥವಾ ಬೂಟ್ಸನ್ನು ತಯಾರಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಚಿಕ್ಕವರಿಂದನೂ ಗೆಸ್ಲರ್ಸ್ ಬ್ರದರ್ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಪರಿಚಯ ಇರುತ್ತೆ. ಸೊ ಅವರು ಈ ಗೆಸ್ಲರ್ಸ್ ಬ್ರದರ್ ಏನಿರ್ತಾರೆ ಅವರು ಒಂದು ಶಾಪ್ ಇರುತ್ತೆ, ಅವ್ರದ್ದು ತುಂಬ ಸ್ಮಾಲ್ ಶಾಪ್ ಇರುತ್ತೆ, ಲಂಡನ್ನಲ್ಲಿ ಇರುತ್ತೆ. ಓಕೆ, ತುಂಬ ಶಾಪ್ ಏನಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ. ಏನು ಅಡ್ವರ್ಟೈಸ್ಮೆಂಟ್ ಇರಲ್ಲ, ಏನು ಶೋ ಆಫ್ ಮಾಡುವಂಥದ್ದು ಏನೂ ಇರಲ್ಲ, ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಕ್ವೈಟ್ ಇರುತ್ತೆ. ಜಾಸ್ತಿ ಜನ ಏನು ಬರ್ತಾ ಇರಲ್ಲ. ಓಕೆ, ಓನ್ಲಿ ಎ ಫ್ಯೂ ಪೇರ್ ಆಫ್ ಬೂಟ್ಸ್ ಡಿಸ್ಪ್ಲೇಡ್ ಇನ್ ದ ವಿಂಡೋ. ಸೊ ವಿಂಡೋಸಲ್ಲಿ ಕೇವಲ ಒಂದು ಸ್ವಲ್ಪ ಏನಿರುತ್ತೆ ಶೂಸ್ಗಳನ್ನು ಅಥವಾ ಬೂಟ್ಸ್ಗಳನ್ನು ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಅಷ್ಟೇ. ಅಲ್ಲಿ ಇವರು ಮಿಸ್ಟರ್ ಗ್ಲೆಸ್ಲರ್ ಇರ್ತಾರೆ, ಅವರು ಆರ್ಡಿನರಿ ಶೂ ಮೇಕರ್ ಏನಲ್ಲ. ಸೊ ಇವರು ಬೂಟ್ಸನ್ನು ಮಾಡ್ತಾರೆ. ಯಾವಾಗ ಅಂತ ಹೇಳಿದರೆ ಕಸ್ಟಮರ್ಸ್ ಆರ್ಡರ್ ಮಾಡಿದರೆ ಮಾತ್ರ ಅವರು ಬೂಟ್ಸನ್ನು ತಯಾರಿ ಮಾಡಿ ಕೊಡ್ತಾ ಇರ್ತಾರೆ. ಓಕೆ, ಎವ್ರಿ ಬೂಟ್ಸ್ ಏನಿರುತ್ತೆ ಅದು ಕೈಯಿಂದ ಮಾಡಿರ್ತಾರೆ ವಿತ್ ಗ್ರೇಟ್ ಕೇರ್ ಮತ್ತು ಸ್ಕಿಲ್. ಮತ್ತು ಅವರ ಸ್ಕಿಲ್ಲನ್ನು ಯೂಸ್ ಮಾಡಿ ತುಂಬ ಕೇರ್ಫುಲ್ಲಿ ಅವರು ಬೂಟ್ಸನ್ನು ತಯಾರಿ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನರೇಟರ್ ತುಂಬ ಅಡ್ಮೈರ್ ಮಾಡ್ತಾರೆ. ಸೊ ಬ್ಯೂಟಿಫುಲ್ ಬೂಟ್ಸ್, ತುಂಬ ಚೆನ್ನಾಗಿ ಬೂಟ್ಸನ್ನು ಅವರು ಮಾಡ್ತಾರೆ ಅಂತ ಅವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ತುಂಬ ಅಡ್ಮೈರ್ ಮಾಡ್ತಾರೆ. ಸೊ ಅವರು ಹೇಳ್ತಾರೆ ಸಚ್ ಎ ಪರ್ಫೆಕ್ಟ್ ಬೂಟ್ಸ್, ಆಲ್ಮೋಸ್ಟ್ ಮ್ಯಾಜಿಕಲ್. ಅಂದು ಪರ್ಫೆಕ್ಟ್ ಬೂಟ್ಸನ್ನು ಕೈಯಿಂದ ಮಾಡೋದು ಅಂದರೆ ಅದು ಆಲ್ಮೋಸ್ಟ್ ಮ್ಯಾಜಿಕಲ್ ಅಂತ ಅವರು ನರೇಟರ್ ಹೇಳ್ತಾರೆ. ಸೊ ಒನ್ ಡೇ ನರೇಟರ್ ಮಿಸ್ಟರ್ ಗ್ಯಾಸ್ಲರ್ಗೆ ಕೇಳ್ತಾರೆ, ಏನು ಶೂ ಮಾಡೋದೇನಿದೆ ಅದು ತುಂಬ ಕಷ್ಟದ ಕೆಲಸನಾ ಅಂತ, ತುಂಬ ಡಿಫಿಕಲ್ಟಾ ಅಂತ ಕೇಳ್ತಾರೆ. ಮಿಸ್ಟರ್ ಗ್ಯಾಸ್ಲರ್ ಅವರು ತುಂಬ ನಗ್ತಾ ಕಾಮಾಗಿ ಆನ್ಸರ್ ಹೇಳ್ತಾರೆ, ಇಟ್ ಈಸ್ ಅನ್ ಆರ್ಟ್. ಅವರು ಹೇಳ್ತಾರೆ ಇದೊಂದು ಆರ್ಟ್, ಅಂದರೆ ಒಂದು ಕಲೆ ಅಂತ ಹೇಳ್ತಾರೆ. ಬೂಟ್ ಮೇಕಿಂಗ್ ವಾಸ್ ನಾಟ್ ಜಸ್ಟ್ ಜಾಬ್, ಅದೊಂದು ಕೇವಲ ಕೆಲಸ ಅಲ್ಲ, ಇದೇನಿದೆ ಒಂದು ಫಾರ್ಮ್ ಆಫ್ ಆರ್ಟ್ ಅಂತ ಹೇಳ್ಬೋದು ಅಂತ ಅವರು ಇವರಿಗೆ ರಿಪ್ಲೈ ಮಾಡ್ತಾರೆ. ಸೊ ಗೆಸ್ಲರ್ ಏನಿರ್ತಾರೆ, ಗೆಸ್ಲರ್ ಬ್ರದರ್ಸ್ ಇರ್ತಾರೆ, ಅವರು ತುಂಬ ಕೇರ್ಫುಲ್ ಇರ್ತಾರೆ. ಏನು ಲೆದರ್ ಸೆಲೆಕ್ಷನ್ಸಲ್ಲಿ ಮಾಡೋದ್ರಲ್ಲಿ ತುಂಬ ಕೇರ್ಫುಲ್ ಆಗಿರ್ತಾರೆ. ಮತ್ತು ಅವರು ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಅವರು ಕಂಪ್ಲೀಟಾಗಿ ಡಿವೋಟೆಡ್ ಆಗಿರ್ತಾರೆ. ಕೆಲಸದ ಬಗ್ಗೆ ಅವರು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಓಕೆ, ಅವರ ಎಲ್ಡರ್ ಬ್ರದರು ಸಹ ಅವ್ರ ಥರನೇ ಸೇಮ್ ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದು. ಅವರು ಸಹ ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಡೆಡಿಕೇಟ್ ಆಗಿ ವರ್ಕನ್ನು ಮಾಡ್ತಾ ಇರ್ತಾರೆ. ಸೊ ನರೇಟರ್ ಯಾವಾಗಲೂ ಅವ್ರ ಶಾಪಿಗೆ ಹೋದ ತಕ್ಷಣ ಮಿಸ್ಟರ್ ಗೆಸ್ಲರ್ ಏನು ಮಾಡ್ತಾರೆ, ಕೇರ್ಫುಲಿ ಎಕ್ಸಾಮಿನ್ ಮಾಡ್ತಾರೆ. ಓಕೆ, ಲೆದರ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಅದ್ರ ಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅವರು ಮತ್ತೆ ಮೆಷರ್ ಮಾಡ್ತಾರೆ. ನರೇಟರ್ ಸ್ವೀಟ್ ಇರುತ್ತೆ, ಅವ್ರ ಕಾಲನ್ನು ತುಂಬ ಚೆನ್ನಾಗಿ ಮೆಷರ್ ಮಾಡ್ತಾರೆ. ಎಕ್ಸಾಕ್ಟ್ ಮೆಷರ್ಮೆಂಟ್ ಏನಿರುತ್ತೆ ಅಳತೆ ಮಾಡಿಬಿಟ್ಟು ಕರೆಕ್ಟ್ ಸೈಜಿಂದು ಬೂಟ್ಸನ್ನ ಅವರು ತಯಾರಿ ಮಾಡ್ತಾರೆ. ಮತ್ತು ಅವ್ರು ಮಾಡಿರುವಂಥ ಬೂಟ್ಸ್ ಏನಿರುತ್ತೆ ಅದು ತುಂಬ ವರ್ಷಗಳ ಕಾಲ ಬರುತ್ತಾ ಇರುತ್ತೆ. ಯಾಕೆಂದರೆ ಅದು ತುಂಬ ಎಕ್ಸಲೆಂಟ್ ಮೆಟೀರಿಯಲ್ಸಿಂದ ಮಾಡಿರ್ತಾರೆ. ಮತ್ತು ಗ್ರೇಟ್ ಸ್ಕಿಲ್ ಮತ್ತು ಕೇರಿಂದ ಆ ಬೂಟ್ಸನ್ನು ತಯಾರಿ ಮಾಡಿರ್ತಾರೆ.
ನೆಕ್ಸ್ಟು ಒನ್ ಡೇ ಏನು ಮಾಡ್ತಾರೆ, ನರೇಟರ್ ಕಂಪ್ಲೇಂಟ್ ಮಾಡ್ತಾರೆ ಅವ್ರಿಗೆ, ಏನು ಪೇರ್ ಆಫ್ ಬೂಟ್ಸ್ ಅವ್ರು ತೊಗೊಂಡೋಗಿರ್ತಾರೆ, ಅದು ಒಂಥರ ಸೌಂಡ್ ಮಾಡ್ತಾ ಇದೆ, ಕ್ರೀಕ್ ಸೌಂಡ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಗೆಸ್ಲರ್ಗೆ ಅದು ಆಶ್ಚರ್ಯ ಆಗುತ್ತೆ. ಅವ್ರು ಅಂದ್ಕೊಂಡಿರ್ತಾರೆ ಅವ್ರ ಬೂಟ್ಸ್ ಯಾವತ್ತೂ ಆ ರೀತಿ ಮಾಡೋ ಫಾಲ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಅವ್ರು ಕೇಳ್ತಾರೆ ನರೇಟರ್ಗೆ, ಆ ಬೂಟ್ಸ್ ಏನಾದರೂ ನೀರಲ್ಲಿ ಏನಾದರೂ ನೆಂದಿದೆಯಾ ಅಂತ ಕೇಳಿದಾಗ ನರೇಟರ್ ಇಲ್ಲ ಅಂತ ಹೇಳ್ತಾರೆ. ಸೊ ಮಿಸ್ಟರ್ ಗೆಸ್ಲರ್ ಏನು ಮಾಡ್ತಾರೆ, ಆ ಶೂಸನ್ನು ಕೇರ್ಫುಲಿ ನೋಡಿಬಿಟ್ಟು ಚೆನ್ನಾಗಿ ನೋಡ್ತಾರೆ ಏನಾಗಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಬಿಲ್ಲನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ರೀತಿ ಪ್ರಾಬ್ಲಮ್ಸ್ ಆದರೆ ಸೊ ಏನು ಮಾಡ್ತಾರೆ ಅಂದರೆ ಅವರು ಬಿಲ್ಲನ್ನು ರಿಡ್ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಏನಾಗಿದೆ ಅಂದರೆ ಪೂರ್ ವರ್ಕ್ಮ್ಯಾನ್ಶಿಪ್ಪಿಂದ ಈ ಥರ ಆಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅವರು. ಸೊ ಅವರು ತುಂಬ ಹಾನೆಸ್ಟಿ ಇದೇನಿದೆ ಅಂದರೆ ಅವ್ರಿಗೆ ಈ ಕ್ವಾಲಿಟಿನ ತೋರಿಸೋದು ಎಷ್ಟು ಹಾನೆಸ್ಟ್ ಇದ್ದಾರೆ ಮತ್ತು ಪ್ರೈಡ್ ಇನ್ ಹಿಸ್ ವರ್ಕ್ ಅನ್ನೋದು, ಅವರು ಎಷ್ಟು ನಿಷ್ಠಾವಂತರು ಇದ್ದಾರೆ, ಹಾನೆಸ್ಟ್ ಇದ್ದಾರೆ ಅನ್ನೋದು ಇಲ್ಲಿ ಮಿಸ್ಟರ್ ಗ್ಲಾಸ್ಲರ್ ಬಗ್ಗೆ ಹೇಳ್ಬೋದು. ಸೊ ನರೇಟರಿಂದ ಒಂದು ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ. ಅದು ಆ್ಯಕ್ಚುಲಿ ಅವರು ಬೂಟ್ ಹಾಕ್ಕೊಂಡಿರೋದು ಒಂದು ಲಾರ್ಜ್ ಕಂಪ್ನಿಯಿಂದ ಅವರು ಪರ್ಚೇಸ್ ಮಾಡಿರ್ತಾರೆ. ಗೆಸ್ಲರ್ ಮಾಡಿರುವಂಥ ಬೂಟ್ಸ್ ಆಗಿರಲ್ಲ ಅದು. ಆ್ಯಕ್ಸಿಡೆಂಟ್ಲಿ ಅವರು ಮಿಸ್ಟೇಕಾಗಿ ಮಿಸ್ಟರ್ ಗೆಸ್ಲರ್ ಹತ್ರ ಅದು ಕಂಪ್ಲೇಂಟ್ ಮಾಡಿಬಿಟ್ಟಿರ್ತಾರೆ. ಓಕೆ, ಸೊ ಆವಾಗ ಮಿಸ್ಟರ್ ಗೆಸ್ಲರ್ ಅದನ್ನು ಐಡೆಂಟಿಫೈ ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಗುರುತಿಸ್ತಾರೆ. ಬಿಕಾಸ್ ಆ ಶೂಸು ಅಥವಾ ಆ ಬೂಟ್ಸ್ ಇವ್ರು ಮಾಡಿರುವಂಥದ್ದಾಗಿರಲ್ಲ. ಆವಾಗ ಮಿಸ್ಟರ್ ಗೆಸ್ಲರ್ ಸ್ಲಾಟ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನಿದೆ ಈ ಲಾರ್ಜೆಸ್ಟ್ ಕಂಪ್ನೀಸ್ ಏನಿದೆ ತುಂಬ ಮೋಸ ಮಾಡ್ತಾರೆ ಕಸ್ಟಮರ್ಸ್ಗೆ ಅಂತ ಇಲ್ಲಿ ಹೇಳ್ತಾರೆ. ಸೊ ದಿ ಸಕ್ಸೀಡೆಡ್, ಅವ್ರು ಸಕ್ಸಸ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವರು, ಎಲ್ಲ ದುಡ್ಡೇನಿದೆ ಅಡ್ವರ್ಟೈಸ್ಮೆಂಟಿಗೆ ಹಾಕ್ತಾರೆ. ಕ್ವಾಲಿಟಿ ಪ್ರಾಡಕ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಅವರು ಹಣ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗಿದೆ, ಈ ಪ್ರಾಡಕ್ಟ್ ಈ ಬೂಟ್ಸ್ ಏನಾಗಿದೆ ಕ್ವಾಲಿಟಿ ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಅವ್ರು ಏನು ಗ್ರೇಟ್ ತುಂಬ ಲಾರ್ಜ್ ಕಂಪ್ನೀಸ್ ಏನಿರುತ್ತೆ ಅವ್ರ ಪ್ರಾಡಕ್ಟ್ಸಲ್ಲಿ ಕ್ವಾಲಿಟಿ ಇರೋಲ್ಲ, ಬರೀ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅಂತ ಮಿಸ್ಟರ್ ಗೆಸ್ಲರು ನರೇಟರ್ಗೆ ಹೇಳ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕಂಪ್ಲೇಂಟ್ ಮಾಡ್ತಾರೆ. ಗೆಸ್ಲರ್ ಏನು ಮಾಡ್ತಾರೆ, ಸೊ ಎವ್ರಿ ಇಯರ್ ಏನಾಗ್ತಿದೆ ಬಿಸ್ನೆಸ್ ಅನ್ನೋದು ತುಂಬ ವರ್ಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನರೇಟರ್ ಅಬ್ಸರ್ವ್ ಮಾಡ್ತಾರೆ, ಏನು ತುಂಬ ಹಾರ್ಡ್ಶಿಪ್ ಏನಿದೆ ಮತ್ತು ಸ್ಟ್ರಗಲ್ ಏನಿದೆ ಮಿಸ್ಟರ್ ಗೆಸ್ಲರ್ ಫೇಸಲ್ಲಿ ಅವರು ಅಬ್ಸರ್ವ್ ಮಾಡ್ತಾರೆ. ಯಾಕೆ ಅಂದರೆ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಈ ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಮಾಡ್ತಿದ್ದಾವೆ ಅಡ್ವರ್ಟೈಸ್ ಮಾಡೋದ್ರಿಂದ. ಸೊ ಇವರು ಏನು ಶೂ ಮೇಕರ್ಸ್ ಏನಿರ್ತಾರೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆ ಪ್ರಾಬ್ಲಮ್ನ ಮಿಸ್ಟರ್ ಗೆಸ್ಲರ್ ಅವರು ಫೇಸ್ ಮಾಡ್ತಾ ಇದ್ದಾರೆ. ಸೊ ಈ ನರೇಟರ್ ತುಂಬ ಸಾರಿ ಫೀಲ್ ಮಾಡ್ತಾರೆ, ಅವರಿಗೆ ತುಂಬ ಬೇಜಾರು ಅನಿಸುತ್ತೆ. ಮಿಸ್ಟರ್ ಗೆಸ್ಲರ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಈ ರೀತಿ ಆಗಬಾರ್ದು ಅಂತ ಅವ್ರಿಗೆ ಸಾರಿ ಫೀಲ್ ಮಾಡ್ತಾರೆ. ಸೊ ನರೇಟರ್ ಏನು ಮಾಡ್ತಾರೆ ಅಂತ ಹೇಳಿದರೆ ಸೆವೆರಲ್ ಪೇರ್ ಆಫ್ ಬೂಟ್ಸನ್ನ ಅಲ್ಲಿ ಅವರಿಗೆ ಆರ್ಡರ್ ಮಾಡ್ತಾರೆ. ಸೊ ಅದು ಅವರಿಗೆ ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಆಗಲಿ ಅಂತ ನರೇಟರು ತುಂಬ ಪೇರ್ ಆಫ್ ಶೂಸನ್ನ ಆರ್ಡರ್ ಮಾಡ್ತಾರೆ ಅವರಿಗೆ. ನೆಕ್ಸ್ಟು ನಿಯರ್ಲಿ 2 ಇಯರ್ಸ್ ಆಗಿರುತ್ತೆ. 2 ವರ್ಷ ಆದಮೇಲೆ ನರೇಟರ್ ಮತ್ತೆ ಅಲ್ಲಿ ವಿಸಿಟ್ ಮಾಡ್ತಾರೆ. ಅವ್ರು ನೋಡ್ತಾರೆ ಒನ್ ಆಫ್ ದಿ ಶಾಪ್ ವಿಂಡೋ ಹ್ಯಾಡ್ ಬೀನ್ ಟೇಕನ್ ಓವರ್ ಬೈ ಅನದರ್ ಬಿಸ್ನೆಸ್. ಅವ್ರು ಇನ್ನೊಂದು ಶಾಪನ್ನು ಯಾವುದೋ ಒಂದು ಬಿಸ್ನೆಸ್ ಮ್ಯಾನಿಗೆ ಅವರು ಮಾರಿಬಿಟ್ಟಿರ್ತಾರೆ. ಗೆಸ್ಲರ್ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಆ ಶಾಪ್ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು, ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅವರು ಬೇರೆ ಬಿಸ್ನೆಸ್ ಮ್ಯಾನಿಗೆ ಅವರು ಮಾರಿಬಿಟ್ಟಿರ್ತಾರೆ. ಸೊ ಅವರು ತುಂಬ ಓಲ್ಡ್ ಆಗ್ತಾ ಇರ್ತಾರೆ ಆ್ಯಂಡ್ ಹಿ ವಾಸ್ ವೆರಿ ಟಯರ್ಡ್, ತುಂಬ ಸುಸ್ತಾಗಿರ್ತಾರೆ, ತುಂಬ ಓಲ್ಡ್ ಆಗಿ ಕಾಣಿಸ್ತಾ ಇರ್ತಾರೆ. ಸೊ ನೆಕ್ಸ್ಟರ್ ನರೇಟರ್ ಇದನ್ನೆಲ್ಲ ನೋಡಿಬಿಟ್ಟು ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ನರೇಟರು ಇನ್ನೂ 3 ಪೇರ್ ಆಫ್ ಶೂಸನ್ನು ಬೂಟ್ಸನ್ನು ಆರ್ಡರ್ ಮಾಡ್ತಾರೆ. ಸೊ ಲೇಟರ್ ಸ್ವಲ್ಪ ಸಮಯದ ನಂತರ ನರೇಟರ್ ಬರ್ತಾರೆ. ಬಂದು ಅವ್ರಿಗೆ ಗೊತ್ತಾಗುತ್ತೆ ಮಿಸ್ಟರ್ ಗೆಸ್ಲರ್ಸ್ ಎಲ್ಡರ್ ಬ್ರದರ್ ಏನಿರ್ತಾರೆ ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಹಿ ಹ್ಯಾಸ್ ಬೀನ್ ಡೈಡ್. ಓಕೆ, ಸೊ ಮಿಸ್ಟರ್ ಗೆಸ್ಲರ್ ಹೇಳ್ತಾರೆ ಸ್ಯಾಡ್ಲಿ, ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರ ಎಲ್ಡರ್ ಬ್ರದರ್ ಬಗ್ಗೆ ತುಂಬ ಸ್ಯಾಡ್ ಆಗಿರ್ತಾರೆ, ಯಾಕೆಂದರೆ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ತಮ್ಮ ಏನು ದುಃಖನ ವ್ಯಕ್ತಪಡಿಸ್ತಾರೆ. ಬಟ್ ಏನು ಮಾಡ್ತಾರೆ ಅಂದರೆ ಅದಾದಮೇಲೆ ಅವರು ಅದೇ ಹಾರ್ಡ್ ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ಅದೇ ಡೆಡಿಕೇಷನಿಂದ ಮೊದಲು ಯಾವ ರೀತಿ ಅವರು ವರ್ಕ್ ಮಾಡ್ತಿದ್ರು ಅದೇ ರೀತಿ ಅವರು ಹಾರ್ಡ್ ವರ್ಕ್ನ ಮುಂದುವರಿಸ್ತಾರೆ ಅನ್ನೋದು ನೋಡ್ಬೋದು. ಸೊ ಫೈನಲಿ ನರೇಟರ್ ಅವ್ರ ಪರಿಸ್ಥಿತಿನ ನೋಡಿಬಿಟ್ಟು ಆರ್ಡರ್ ಮಾಡ್ತಾರೆ, ಮೋರ್ ಬೂಟ್ಸ್ನ ಅವರು ಆರ್ಡರ್ ಮಾಡ್ತಾರೆ. ಸೊ ಅದು ಆಲ್ಮೋಸ್ಟ್ ತುಂಬ ಟೈಮ್ ಹಿಡಿಯುತ್ತೆ ಬರೋದಕ್ಕೆ. ಬಟ್ ಫೈನಲಿ ಅವರು ಬೂಟ್ಸ್ ಬರುತ್ತೆ. ಅದು ತುಂಬ ಈವನ್ ಬೆಟರ್ ಆಗಿರುತ್ತೆ. ಬೂಟ್ಸ್ ಅವ್ರು ಮಾಡಿರುವಂಥ ಬೂಟ್ಸ್ ತುಂಬ ಚೆನ್ನಾಗಿ, ಮೊದಲಕ್ಕಿಂತ ತುಂಬ ಚೆನ್ನಾಗಿ ಬೆಟರ್ ಆಗಿರುತ್ತೆ. ಸೂನ್ ಅವರು ನರೇಟರ್ ಏನು ಹೋಗ್ತಾರೆ, ಅಬ್ರಾಡಿಗೆ ಹೋಗ್ತಾರೆ. 1 ವರ್ಷ ಆದಮೇಲೆ ಮತ್ತೆ ಬರ್ತಾರೆ ಅವರು. ಓಕೆ, ನರೇಟರ್ ಅಗೇನ್ ರಿಟರ್ನ್ಡ್. ಸೊ ಅವರು 1 ವರ್ಷ ಆದಮೇಲೆ ಬರ್ತಾರೆ, ನೋಡ್ತಾರೆ ಮಿಸ್ಟರ್ ಗ್ಲಾಸ್ಲರ್ ಶಾಪಿಗೆ ಬರ್ತಾರೆ. ಅವರು ಮಿಸ್ಟರ್ ಗ್ಲಾಸ್ಲರ್ನ ನೋಡ್ತಾರೆ. ಅವ್ರು ತುಂಬ ಏಜ್ಡ್ ಆಗಿಬಿಟ್ಟಿದೆ, ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಮತ್ತು ಬೂಟ್ ಮೇಕರ್ ಸೆಟ್ ಬಿಸ್ನೆಸ್ ಏನಾಗಿದೆ, ಅವ್ರ ಬಿಸ್ನೆಸ್ ತುಂಬ ಸ್ಲೋ ಆಗಿಬಿಟ್ಟಿದೆ, ಜಾಸ್ತಿ ಆರ್ಡರ್ಸ್ ಎಲ್ಲ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅವರು ಮಿಸ್ಟರ್ ಗ್ಲೆಸ್ಲರ್ ವೇಟ್ ಮಾಡ್ತಾ ಇರ್ತಾರೆ, ಯಾರಾದರೂ ಶೂ ಮಾಡೋದಕ್ಕೆ ಆರ್ಡರ್ ಕೊಡಲಿ ಅಂತ ಈಗಲ್ಲಿ ವೇಟ್ ಮಾಡ್ತಾ ಇರ್ತೀವಿ, ಅಷ್ಟು ಆರ್ಡರ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಮಿಸ್ಟರ್ ಗೆಸ್ಲರ್ ನರೇಟರ್ಗೆ ಹೇಳ್ತಾನೆ. ಓಕೆ, ಇವರು ತುಂಬ ಓಲ್ಡ್ ಆಗಿರ್ತಾರೆ ಮತ್ತು ಫ್ರೇಲ್ ಕಾಣಿಸ್ತಾ ಇರ್ತಾರೆ. ಸ್ಟಿಲ್ ಅದೇ
ಡೆಡಿಕೇಶನಿಂದ ವರ್ಕ್ ಅವರು ಮಾಡ್ತಾನೆ ಇರ್ತಾರೆ. ಓಕೆ, ತುಂಬ ಪ್ರೀತಿಯಿಂದ ಎವ್ರಿ ಪೇರ್ ಆಫ್ ಬೂಟ್ಸನ್ನ ಅವರು ತಯಾರಿ ಮಾಡಿಸ್ತಾ ಇರ್ತಾರೆ. ಸೊ ಬೂಟ್ಸ್ ಎಲ್ಲ ಮತ್ತೆ ಅರೈವ್ ಆಗುತ್ತೆ. ಸೊ ದೇ ವರ್ ಪರ್ಫೆಕ್ಟ್, ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಶೂಸು ಸೈಜ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಸೊ ನರೇಟರ್ ಇದು ಶೂಸನ್ನು ಅಥವಾ ಬೂಟ್ಸನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗಿಬಿಟ್ಟು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಬಿಲ್ಲನ್ನು ಪೇ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟು 1 ವೀಕ್ ಆದಮೇಲೆ ಮತ್ತೆ ನರೇಟರ್ ಬರ್ತಾರೆ ವಿಸಿಟ್ ಮಾಡೋದಕ್ಕೆ, ಮಿಸ್ಟರ್ ಗ್ಲಾಸ್ಲರ್ನ ನೋಡೋದಕ್ಕೆ ಮತ್ತೆ ಬರ್ತಾರೆ ಅವ್ರ ಶಾಪಿಗೆ. ಬಂದ ತಕ್ಷಣ ಅವರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ, ತುಂಬ ಶಾಕ್ ಆಗಿಬಿಡುತ್ತೆ. ಯಾಕೆ ಅಂದರೆ ಏನು ಆ ಶಾಪಿನ ಓನರ್ಶಿಪ್ ಇರ್ತಾರೆ, ಓನರ್ ಏನಾಗಿದ್ದಾರೆ, ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಅಲ್ಲಿ ಮಿಸ್ಟರ್ ಗ್ಯಾಸ್ಲರ್ ಇಲ್ಲ, ಯಾವುದೋ ಒಂದು ಯಂಗ್ ಮ್ಯಾನ್ ಇದ್ದಾರೆ. ಅವ್ರಿಗೆ ಕೇಳಿದಾಗ ಮಿಸ್ಟರ್ ಗ್ಯಾಸ್ಲರ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಮಿಸ್ಟರ್ ಗ್ಯಾಸ್ಲರ್ ಏನಾಗಿದ್ದಾರೆ, ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಅಂದರೆ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಮಿಸ್ಟರ್ ಯಂಗ್ ಮ್ಯಾನ್ ಏನು ಹೇಳ್ತಾರೆ, ನರೇಟರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಯಂಗ್ ಮ್ಯಾನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಗ್ಯಾಸ್ಲರ್ ಏನು ಮಾಡ್ತಾರೆ ಅಂದರೆ, ಮಿಸ್ಟರ್ ಗ್ಯಾಸ್ಲರ್ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ರು. ಓಕೆ, ಡೇ ಆ್ಯಂಡ್ ನೈಟ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಬೆಳಗ್ಗೆ ರಾತ್ರಿ ನೋಡ್ದೇ ಅವರು ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾಯಿದ್ರು. ಮತ್ತು ಅವರೆಲ್ಲ ಮನಿನೂ ಲೆದರ್ ಮೇಲೆ ಸ್ಪೆಂಡ್ ಮಾಡ್ತಿದ್ರು, ಮತ್ತು ರೆಂಟಿಗೆ ಪೇ ಮಾಡ್ತಾಯಿದ್ರು. ಮತ್ತು ಅವರು ಯಾವತ್ತೂ ಸಹ ಹೊಸ ಮಾರ್ಕೆಟಿಂಗ್ ಅನ್ನುವಂಥದ್ದು ಇರಲಿಲ್ಲ ಅವ್ರ ಹತ್ರ. ಮಾರ್ಕೆಟಿಂಗ್ ಮಾಡ್ತಾ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರಲಿಲ್ಲ, ಮತ್ತು ಅವರು ಸ್ಟ್ಯಾಂಡರ್ಡ್ಸನ್ನು ಯಾವತ್ತೂ ಲೋ ಮಾಡ್ಕೊತಾ ಇರಲಿಲ್ಲ. ಓಕೆ, ಕಸ್ಟಮರಿಗೆ ಏನು ಬೇಕಾಗಿತ್ತು, ಕ್ವಿಕ್ಕರ್, ತುಂಬ ಬೇಗ ಮತ್ತು ಚೀಪಾಗಿ ಪ್ರಾಡಕ್ಟ್ ಸಿಗೋದನ್ನು ಕಸ್ಟಮರ್ಸು ಇಷ್ಟಪಡ್ತಾರೆ. ಸೊ ಅದಕ್ಕೆ ಅವರು ಬೇರೆ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದರಿಂದ ಏನಾಯಿತು ಅಂದರೆ ಮಿಸ್ಟರ್ ಗ್ಯಾಸ್ಲರ್ಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಸೊ ಈವೆಂಚುಲಿ ಏನಾಗ್ಬಿಡುತ್ತೆ ಅಂದರೆ ಅವರು ತುಂಬ ಪೂವರ್ ಆಗಿಬಿಡ್ತಾರೆ, ತುಂಬ ಬಡತನದಲ್ಲಿ ಫೇಸ್ ಮಾಡ್ತಾರೆ. ಅವರು ಪ್ರಾಕ್ಟಿಕಲಿ ಏನಾಗ್ಬಿಡ್ತಾರೆ ಅಂದರೆ ತುಂಬ ಸ್ಟಾವೇಷನ್ ಆಗುತ್ತೆ, ತುಂಬ ಹಸಿವಿನಲ್ಲೂ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ತಿನ್ನೋದಕ್ಕೆ ಊಟನೂ ಸಹ ಇರಲ್ಲ, ಅಷ್ಟು ಕಷ್ಟ ಇರುತ್ತೆ. ಅದರಲ್ಲೂ ಅವರು ವರ್ಕನ್ನು ಮಾಡ್ತಾ ಇರ್ತಾರೆ ಅನ್ನೋದು ನರೇಟರ್ಗೆ ಯಂಗ್ ಮ್ಯಾನ್ ಇನ್ಫಾರ್ಮ್ ಮಾಡ್ತಾನೆ. ಸೊ ಸ್ಟೋರಿ ಎಂಡ್ ಆಗುತ್ತೆ. ನರೇಟರ್ ರಿಮೆಂಬರಿಂಗ್, ಸೊ ಅವರು ಮಿಸ್ಟರ್ ಗ್ಯಾಸ್ಲರ್ಗೆ ನೆನ್ಪು ಮಾಡ್ಕೊತಾರೆ. ನರೇಟರ್ಗೆ ತುಂಬ ಬೇಜಾರಾಗಿರುತ್ತೆ. ಅಂದರೆ ಅಂಥ ಒಂದು ಹಾರ್ಡ್ ವರ್ಕಿಂಗ್ ಹಾನೆಸ್ಟ್ ಬೂಟ್ ಮೇಕರ್ಸ್ ಹತ್ತಿರೋದು ತುಂಬ ಗ್ರೇಟ್ ಲಾಸ್ ಅಂತ ಅವರಿಗೆ ಅನಿಸುತ್ತೆ. ಅವ್ರು ಹೇಳ್ತಾರೆ, ಫೈನಲಿ ತುಂಬ ಡೀಪ್ ರೆಸ್ಪೆಕ್ಟನ್ನು ತೋರಿಸ್ತಾರೆ ಅವ್ರನ್ನ. ಸೊ ಅವ್ರು ಲಾಸ್ಟಲ್ಲಿ ಹೇಳ್ತಾರೆ, ಹಿ ಮೇಡ್ ಗುಡ್ ಬೂಟ್ಸ್, ಅವರು ತುಂಬ ಒಳ್ಳೆ ಬೂಟ್ಸನ್ನು ತಯಾರಿ ಮಾಡ್ತಾಯಿದ್ರು ಅಂತ ನರೇಟರಲ್ಲಿ ಹೇಳ್ತಾರೆ. ಸೊ ಫೈನಲಿ ಸ್ಟೋರಿ ಎಂಡ್ ಆಗುತ್ತೆ. ಕನ್ಕ್ಲೂಷನ್ನಲ್ಲಿ ನಾವು ಹೇಳ್ಬೋದು, ಸ್ಟೋರಿ ಏನಿದೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ಈ ಸ್ಟೋರಿ ಕ್ರಾಫ್ಟ್ ಮ್ಯಾನ್ಸ್ ಬಗ್ಗೆ ಹೇಳ್ತಾರೆ, ಅವ್ರ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಸೊ ಯಾರು ನಿಜವಾಗ್ಲೂ ಎಕ್ಸಲೆನ್ಸಿಗೆ ವ್ಯಾಲ್ಯೂನ ಕೊಡ್ತಾರೆ, ಕ್ವಾಲಿಟಿಗೆ ವ್ಯಾಲ್ಯೂ ಕೊಡ್ತಾರೆ, ಅವರು ಪ್ರಾಫಿಟ್ ಮಾಡೋದಿಲ್ಲ ಅನ್ನೋದು ನೋಡ್ಬೋದು. ಮತ್ತು ಅವರು ಮಿಸ್ಟರ್ ಗ್ಯಾಸ್ಲರ್ ಏನು ಡೆಡಿಕೇಶನಿಂದ ಅಷ್ಟು ಪರ್ಫೆಕ್ಟ್ ಬೂಟ್ಸನ್ನು ತಯಾರಿ ಮಾಡ್ತಿದ್ರು, ಅವರಿಗೆ ಅಡ್ಮಿರೇಷನ್ ಸಿಗ್ತಾಯಿತ್ತು, ಗೌರವ ಸಿಗ್ತಾಯಿದ್ರು. ನರೇಟರ್ ತುಂಬ ಗೌರವನ ಕೊಡ್ತಾಯಿದ್ರು ಅವರಿಗೆ. ಬಟ್ ಏನಾಗುತ್ತೆ ಅಂದರೆ, ಈ ಮಾಡ್ರನ್ ಕಾಂಪಿಟೇಷನ್ ವರ್ಲ್ಡಲ್ಲಿ ಅವ್ರದ್ದು ಬಿಸ್ನೆಸ್ ತುಂಬ ಡೌನ್ಫಾಲ್ ಆಗುತ್ತೆ. ಯಾಕೆಂದರೆ ಅವರು ಮಾಡ್ರನ್ ಬಿಸ್ನೆಸ್ ಟೆಕ್ನಿಕ್ಕನ್ನು ಅವರು ಯೂಸ್ ಮಾಡಲ್ಲ, ಮಾರ್ಕೆಟಿಂಗ್ ಮಾಡಲ್ಲ ಅಥವಾ ಅಡ್ವರ್ಟೈಸಿಂಗ್ ಮಾಡಲ್ಲ. ಸೊ ಇದರಿಂದ ಬಿಸ್ನೆಸ್ ಕಾಂಪಿಟೇಷನ್ನ ಅವರು ಫೇಸ್ ಮಾಡೋಕ್ಕಾಗ್ದೇ ಏನಾಗುತ್ತೆ ಅಂದರೆ ಅವ್ರ ಬಿಸ್ನೆಸ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅವರು ಕ್ವಾಲಿಟಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ. ಬಟ್ ಜನ ಎಂಥ ಪ್ರಾಡಕ್ಟ್ಸನ್ನ ಇಷ್ಟಪಡ್ತಾರೆ, ಚೀಪಾಗಿ ಸಿಗುವಂತಹ, ಕಡಿಮೆ ಬೆಲೆಗೆ ಸಿಗುವಂಥ ಪ್ರಾಡಕ್ಟ್ಸ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ತುಂಬ ಐರಾನಿಕಲಿ ಈ ಸ್ಟೋರಿಯಲ್ಲಿ ತೋರಿಸಿದ್ದಾರೆ. ಸೊ ಸ್ಟೋರಿ ರಿಮೈಂಡ್ಸ್ ಮಾಡುತ್ತೆ ರೆಸ್ಪೆಕ್ಟ್. ಓಕೆ, ರೆಸ್ಪೆಕ್ಟನ್ನು, ಸಿನ್ಸಿಯರ್ ವರ್ಕರ್ಸನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು, ಮತ್ತು ಅವರಿಗೆ ವ್ಯಾಲ್ಯೂನ ಕೊಡಬೇಕು. ಹಾನೆಸ್ಟ್ ಕ್ರಾಫ್ಟ್ಮ್ಯಾನ್ಶಿಪ್ಪಿಗೆ ನಾವು ವ್ಯಾಲ್ಯೂಸ್ನ ಕೊಡಬೇಕು, ಗೌರವ ಕೊಡಬೇಕು ಅನ್ನೋದು ಈ ಸ್ಟೋರಿ ಮೂಲಕ ನಾವು ಒಂದು ಮೆಸೇಜನ್ನು ನೀಡ್ಬೋದು. ಸೊ ಫೈನಲಿ ಈ ಥರ ಸ್ಟೋರಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಮೇಜರ್ ಥೀಮ್ಸ್ ಅಂತ ನೋಡ್ಬೋದು ಈ ಸ್ಟೋರಿಯಲ್ಲಿ. ಮೇಜರ್ ಥೀಮ್ಸ್ ನೋಡಿ, ಕ್ವಾಲಿಟಿ ವರ್ಸಸ್ ಕಮರ್ಷಿಯಲಿಸಮ್ ಅನ್ನೋದು. ಓಕೆ, ನೆಕ್ಸ್ಟ್ ಡೆಡಿಕೇಶನ್ ಟು ವರ್ಕ್ ಅಂತ ನೋಡ್ಬೋದು. ಚೇಂಜಿಂಗ್ ಬಿಸ್ನೆಸ್ ವ್ಯಾಲ್ಯೂಸ್ ಇರ್ಬೋದು. ಓಕೆ, ಸ್ಯಾಕ್ರಿಫೈಸ್ ಮತ್ತು ಹಾರ್ಡ್ ವರ್ಕ್ ಇರ್ಬೋದು. ರೆಸ್ಪೆಕ್ಟ್ ಫಾರ್ ಕ್ರಾಫ್ಟ್ ಮ್ಯಾನ್ಶಿಪ್ ಅನ್ನೋದು ಮೇಜರ್ ಥೀಮ್ಸ್ ಆಗಿ ನಾವು ಈ ಸ್ಟೋರಿಯಲ್ಲಿ ನೋಡ್ಬೋದು.